ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಲೆಕ್ಚರ್ಗಳಿಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಇದು ಲೆಕ್ಚರ್ ಸಂಖ್ಯೆ 25. ಮತ್ತು ಇಂದು ಈ ಇಂಪ್ರಾಪರ್ ಇಂಟಿಗ್ರಲ್ಸ್ ವರ್ಗಕ್ಕೆ ಸೇರುವ ಕೆಲವು ವಿಶೇಷ ಫಂಕ್ಷನ್ಗಳಾದ ಬೀಟಾ ಮತ್ತು ಗಾಮಾ ಬಗ್ಗೆ ಮಾತನಾಡಲಾಗುವುದು. ಆದ್ದರಿಂದ ಮುಖ್ಯವಾಗಿ ನಾವು ಅಂತಹ ವಿಶೇಷ ಫಂಕ್ಷನ್ಗಳ ಕನ್ವರ್ಜೆನ್ಸ್ ಚರ್ಚಿಸುತ್ತಿದ್ದೇವೆ, ಅವು ಇಂಪ್ರಾಪರ್ ಇಂಟಿಗ್ರಲ್ಸ್ ಆಗಿವೆ. ಹಿಂದಿನ ಲೆಕ್ಚರ್ ಅಲ್ಲಿ ನಾವು ಬಹಳ ಉಪಯುಕ್ತ ಕಂಪ್ಯಾರಿಸನ್ ಟೆಸ್ಟ್ ಅನ್ನು ನೋಡಿದ್ದೇವೆ. ಉದಾಹರಣೆಗೆ ಇಲ್ಲಿ ನಾವು ಫಂಕ್ಷನ್ f ಮತ್ತು g ಅನ್ನು ಹೊಂದಿದ್ದೇವೆ. fx ಎಂಬುದು ಇನಿಕ್ವಾಲಿಟಿ ಆಗಿದೆ. fx ಒಂದು ನೆಗೆಟಿವ್ ಆಗಿರುವುದಿಲ್ಲ, ಹಾಗಾಗಿ ಇಲ್ಲಿ ಯಾವುದೇ ಪಾಯಿಂಟ್ ಅಲ್ಲಿ ಟೈಪ್ 1ರ ಇಂಪ್ರಾಪರ್ ಇಂಟಿಗ್ರಲ್ ಸಂದರ್ಭದಲ್ಲಿ f ನ ಎಲ್ಲಾ ಮೌಲ್ಯಗಳು a ನಿಂದ b ಗೆ ಅಥವಾ a ನಿಂದ ಇನ್ಫಿನಿಟಿಗೆ. ಆದ್ದರಿಂದ ನಾವು ಈ ಇನಿಕ್ವಾಲಿಟಿಯನ್ನು ಹೊಂದಿದ್ದೇವೆ. fx ನಾನ್ ನೆಗೆಟಿವ್ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಈ gx ಎಲ್ಲಾ ನಿರ್ದಿಷ್ಟ ರೇಂಜ್ಗೆ fx ಗಿಂತಲೂ ಹೆಚ್ಚಿನ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ, ಮತ್ತು ಆ ಸಂದರ್ಭದಲ್ಲಿ ನಾವು f ಮತ್ತು g I ಅನುಪಾತವನ್ನು ಕಂಪ್ಯೂಟ್ ಮಾಡುತ್ತೇವೆ ಮತ್ತು ಈ ಅನುಪಾತದ ಲಿಮಿಟ್ ಅನ್ನು ಆಧರಿಸಿ g ಅಥವಾ ಇತರ ದಾರಿಯ ಇಂಟಿಗ್ರಲ್ ಕನ್ವರ್ಜೆನ್ಸ್ ಅನ್ನು ನೀಡಲು f ಕನ್ವರ್ಜೆನ್ಸ್ ಆಗಿದೆಯೇ ಎಂದು ನಾವು ತೀರ್ಮಾನಿಸುತ್ತೇವೆ. ಆದ್ದರಿಂದ ಇಲ್ಲಿ ನಾವು ಎರಡೂ ಪ್ರಕರಣಗಳನ್ನು ಟೈಪ್ 1ರ ಇಂಟಿಗ್ರಲ್ ಹಾಗೂ ಟೈಪ್ 2ರ ಇಂಟಿಗ್ರಲ್ ಅನ್ನು ಪರಿಗಣಿಸುತ್ತಿದ್ದೇವೆ. ಆದ್ದರಿಂದ ಟೈಪ್ 1ರ ಇಂಟಿಗ್ರಲ್ಗೆ ನಮಗೆ ಸಮಸ್ಯೆ ಇದೆ ಏಕೆಂದರೆ ಇನ್ಫಿನಿಟಿ ಇಂಟಿಗ್ರೇಂಡ್ ಅನ್ನು ಬೌಂಡೆಡ್ ಮಾಡಲಾಗಿದೆ. ಟೈಪ್ 2ರ ಇಂಟಿಗ್ರಲ್ ಅಲ್ಲಿ ನಾವು a ಮತ್ತು b ನಡುವೆ ಎಲ್ಲೋ ಒಂದು ಅನ್ಬೌಂಡೆಡ್ ಫಂಕ್ಷನ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ನಾವು ಎರಡನ್ನೂ ಒಟ್ಟಿಗೆ ಇಲ್ಲಿ ಪರಿಗಣಿಸಿದ್ದೇವೆ. ಟೈಪ್ 1ರ ಇಂಪ್ರಾಪರ್ ಇಂಟಿಗ್ರಲ್ ಸಂದರ್ಭದಲ್ಲಿ ನಾವು ಈ ಲಿಮಿಟ್ ಅನ್ನು x ಇನ್ಫಿನಿಟಿಗೆ ಸಮೀಪಿಸುತ್ತಿದ್ದಂತೆ ಈ ಲಿಮಿಟ್ ಅನ್ನು ತೆಗೆದುಕೊಳ್ಳುತ್ತೇವೆ. ಟೈಪ್ ಇಂಪ್ರಾಪರ್ ಇಂಟಿಗ್ರಲ್ ಸಂದರ್ಭದಲ್ಲಿ ನಾವು ಈ ಮಿತಿಯನ್ನು ಪ್ಲಸ್ಗೆ ಸಮೀಪಿಸುತ್ತಿದ್ದಂತೆ ಪರಿಗಣಿಸುತ್ತೇವೆ. ಆದ್ದರಿಂದ ಈ ಲಿಮಿಟ್ ಅನ್ನು ಆಧರಿಸಿ ಈ ಕೆ ನಾನ್ ಜೀರೋ ಸಂಖ್ಯೆಯಾಗಿ ಬಂದರೆ ಆ ಸಂದರ್ಭದಲ್ಲಿ ಇಂಟೆಗ್ರಲ್ಗಳು a ಇಂದ b ಅಥವಾ ಅನಂತಕ್ಕೆ ಈ fx dx ಮತ್ತು ಇನ್ನೊಂದು a ಇಂದ b ಅಥವಾ ಇನ್ಫಿನಿಟಿ. ಈಗ gx dx ಅವೆರಡೂ ಒಂದೇ ರೀತಿ ವರ್ತಿಸುತ್ತವೆ. ಇದು ಕನ್ಕ್ಲೂಷನ್ ಆಗಿದೆ. ಮತ್ತು ಕೆ ಸೊನ್ನೆಯಾಗಬೇಕಾದರೆ ಅಲ್ಲಿ ಮತ್ತೊಂದು ಸೇರ್ಪಡೆ ರೂಪವಿರಬೇಕು. ಮತ್ತು ಈ gx ಎರಡೂ ಸಂದರ್ಭಗಳಲ್ಲಿ ಈ gx ನ ಇಂಟಿಗ್ರಲ್ ಏಕೆಂದರೆ ಇದು ಕಾನ್ವರ್ಜ್ ಆಗಿದ್ದರೆ ಏಕೆಂದರೆ ಕೆ ಸೊನ್ನೆಯಾಗಿ ಪರಿಣಮಿಸುತ್ತದೆ. ನಾವು ಇನ್ಫಿನಿಟಿಗೆ ಅಥವಾ ಎಗೆ ಸಮೀಪಿಸುತ್ತಿರುವುದರಿಂದ ಈ gx ವೇಗವಾಗಿ ಬೆಳೆಯುತ್ತಿದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಇಂಟಿಗ್ರಲ್ ಕನ್ವರ್ಜ್ ಆಗಿದ್ದರೆ ಇನ್ನೊಂದು ಕೂಡ ಕನ್ವರ್ಜ್ ಆಗುತ್ತದೆ. ಮತ್ತು ನಮ್ಮಲ್ಲಿ ಮತ್ತೊಂದು ಫಲಿತಾಂಶವಿದೆ, ಅದು ಒಂದು ವೇಳೆ ಈ ಕೆ ಆ ಸಂದರ್ಭದಲ್ಲಿ ಇನ್ಫಿನಿಟಿ ಆಗಿದ್ದರೆ ಇನ್ನೊಂದು g ಇಂಟಿಗ್ರಲ್ ವಿಭಿನ್ನವಾಗಿರುವುದು ಆಗಿದೆ. ಆ ಸಂದರ್ಭದಲ್ಲಿ ನಾವು ಸಹ ತೀರ್ಮಾನ ಮಾಡಬಹುದು ಈ f ಕೂಡ ಡೈವರ್ಜ್ ಆಗಿರುತ್ತದೆ. ಆದ್ದರಿಂದ ಈ ಫಲಿತಾಂಶಗಳ ಆಧಾರದ ಮೇಲೆ ಕನ್ವರ್ಜೆನ್ಸ್ನ ಕೆಲವು ನಾವು ಎರಡು ವಿಶೇಷ ಫಂಕ್ಷನ್ಗಳ ಕನ್ವರ್ಜೆನ್ಸ್ ಅನ್ನು ಸಾಬೀತುಪಡಿಸುತ್ತೇವೆ, ಅವು ಬೀಟಾ ಮತ್ತು ಗಾಮಾ ಫಂಕ್ಷನ್ಗಳು. ಆದ್ದರಿಂದ ಮೊದಲು ಆ ಫಂಕ್ಷನ್ಗಳು ಯಾವುವು ಎಂಬುದನ್ನು ನಾನು ವ್ಯಾಖ್ಯಾನಿಸುತ್ತೇನೆ. ಮೊದಲು ನಮಗೆ ಈ ಪರೀಕ್ಷಾ ಇಂಟಿಗ್ರಲ್ಗಳ ಅಗತ್ಯವಿದೆ. ಮತ್ತೆ ಹಿಂದಿನ ಲೆಕ್ಚರ್ ಇಂದ ಮತ್ತು ಅಲ್ಲಿ ನಾವು ಈ ಎರಡು ರೀತಿಯ ಇಂಟಿಗ್ರಲ್ ಅನ್ನು ನೋಡಿದ್ದೇವೆ. ನಾವು ಟೈಪ್ 2ರ ಇಂಟಿಗ್ರಲ್ಗಳ ಬಗ್ಗೆ ಮಾತನಾಡುವಾಗ ಇದನ್ನು ಬಳಸಲಾಗುತ್ತಿತ್ತು. ಇಲ್ಲಿ ಕನ್ವರ್ಜೆನ್ಸ್ ಈ ಇಂಟಿಗ್ರಲ್ p ಗಿಂತ ಕಡಿಮೆ ಮತ್ತು ವಿಭಿನ್ನವಾಗಿರುತ್ತದೆ. ಈ p ಒಂದಕ್ಕಿಂತ ದೊಡ್ಡದಾಗಿದೆ ಅಥವಾ ಒಂದಕ್ಕೆ ಸಮನಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾವು ಟೈಪ್ 1ರ ಇಂಪ್ರಾಪರ್ ಇಂಟಿಗ್ರಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದಾಗ ಆ ಸಂದರ್ಭದಲ್ಲಿ x ಪವರ್ p ಗಿಂತ ಹೆಚ್ಚಿನ ಈ ಇಂಟಿಗ್ರಲ್ನ ನಾವು ಒಂದಕ್ಕಿಂತ ಹೆಚ್ಚಿನ p ಅನ್ನು ಹೊಂದಿರುವಾಗ ಕನ್ವರ್ಜೆನ್ಸ್ ಆಗುತ್ತದೆ. ಮತ್ತು ಈ ಇಂಟಿಗ್ರಲ್ ಸಂಖ್ಯೆಯು ಒಂದಕ್ಕಿಂತ ಕಡಿಮೆ p ಗೆ ಸಮನಾಗಿರುತ್ತದೆ. ಆದ್ದರಿಂದ ಆ ವಿಶೇಷ ಫಂಕ್ಷನ್ಗಳ ಕಂಪ್ಯಾರಿಸನ್ ಟೆಸ್ಟ್ಗೆ ಈ ಎರಡು ಇಂಟಿಗ್ರಲ್ ಅನ್ನು ಮತ್ತೆ ಬಳಸಲಾಗುತ್ತದೆ. ಹಾಗೆ ಈ ಫಂಕ್ಷನ್ಗಳಿಗೆ ಬಂದಾಗ ನಮಗೆ ಬೀಟಾ ಮತ್ತು ಗಾಮಾ ಫಂಕ್ಷನ್ಗಳು ಇವೆ. ಮತ್ತು ಈ ಬೀಟಾ ಫಂಕ್ಷನ್ ಅನ್ನು ಈ ಇಂಟಿಗ್ರಲ್ ಇಂದ ವ್ಯಾಖ್ಯಾನಿಸಲಾಗಿದೆ. ನಾವು ಇಲ್ಲಿ ಬಳಸಿದ ನೋಟೇಶನ್ mn ಮತ್ತು ಈ bmn ಅನ್ನು ಈ ಇಂಟಿಗ್ರಲ್ ಅನ್ನು 0 ಯಿಂದ 1 x ಪವರ್ m-1 ಮತ್ತು 1 x ಪವರ್ n-1 dx ಎಂದು ವ್ಯಾಖ್ಯಾನಿಸಲಾಗಿದೆ. ಅಲ್ಲಿ ಈ mn ಪಾಸಿಟಿವ್ ಆಗಿರುವುದರಿಂದ ಈ ಇಂಟಿಗ್ರಲ್ ಕನ್ವರ್ಜಸ್ ಆಗುವುದನ್ನು ನಾವು ನೋಡುತ್ತೇವೆ. ಈ ಮೌಲ್ಯಗಳಿಗೆ ಮಾತ್ರ mn ಎರಡು ಕಟ್ಟುನಿಟ್ಟಾಗಿ ಪಾಸಿಟಿವ್ ಆಗಿದ್ದಾಗ. ಮತ್ತು ಗಾಮಾ ಫಂಕ್ಷನ್ಗಳು ಎಂಬ ಮತ್ತೊಂದು ಫಂಕ್ಷನ್ ಇದೆ. ಆದ್ದರಿಂದ ಗಾಮಾ n ಅನ್ನು ಈ ಇಂಪ್ರಾಪರ್ ಇಂಟಿಗ್ರಲ್ ಇಂದ ಇನ್ಫಿನಿಟಿಗೆ 0 ಮತ್ತು e ಪವರ್ x ಮತ್ತು x ಪವರ್ n-1 dx ನಿಂದ ವ್ಯಾಖ್ಯಾನಿಸಲಾಗಿದೆ. ಮತ್ತು ಈ ಇಂಟಿಗ್ರಲ್ ಮತ್ತು n ಕಟ್ಟುನಿಟ್ಟಾಗಿ ಪಾಸಿಟಿವ್
ಆಗಿದ್ದಾಗ ಕನ್ವರ್ಜಸ್ ಆಗುತ್ತದೆ ಎಂದು ನಾವು ಗಮನಿಸುತ್ತೇವೆ. ಮತ್ತೆ ಇಲ್ಲಿಗೆ ಬಂದಾಗ ಈ ಮೊದಲ bmn ಮೇಲಿನ ಇಂಟಿಗ್ರಲ್. ಆದ್ದರಿಂದ ಈ ಇಂಟಿಗ್ರಲ್ ನ ಟೈಪ್ 2ರ ಇಂಪ್ರಾಪರ್ ಇಂಟಿಗ್ರಲ್ ಆಗಿದೆ ಏಕೆಂದರೆ ಈ ಇಂಟಿಗ್ರಾಂಡ್ 0 ಅಥವಾ x ಗೆ ಅನ್ಬೌಂಡೆಡ್ ಆದಾಗ ಅದು ಮರುಕಳಿಸಬಹುದು ಒಂದು ವೇಳೆ ಈ x ಪವರ್ m ಮೈನಸ್ 1 ಆಗಿದ್ದರೆ ಇಲ್ಲಿ ಪವರ್ ನೆಗೆಟಿವ್ ಆದ್ದರಿಂದ x 0ಗೆ ಅನ್ಬೌಂಡೆಡ್ ಆದಾಗ ಇದು ಪ್ರವೇಶಿಸುವುದಿಲ್ಲ. ಅಥವಾ x 1ಕ್ಕೆ ಸಮೀಪಿಸಿದಾಗ ಈ n-1 ನೆಗೆಟಿವ್ ಆಗಿದ್ದರೆ ಇದು ಟೈಪ್ 2ರ ಇಂಪ್ರಾಪರ್ ಇಂಟಿಗ್ರಲ್ ಆಗಿರುತ್ತದೆ. ಎರಡನೆಯ ಸಂದರ್ಭದಲ್ಲಿ ನಾವು 0 ಯಿಂದ ಇನ್ಫಿನಿಟಿವರೆಗೆ ಹೊಂದಿದ್ದೇವೆ ಆದ್ದರಿಂದ ಈ ಇನ್ಫಿನಿಟಿಯು ಲಿಮಿಟ್ ಅಲ್ಲಿ ಗೋಚರಿಸುತ್ತದೆ ಆದ್ದರಿಂದ ಇದು ಟೈಪ್ 1ರ ಇಂಪ್ರಾಪರ್ ಇಂಟಿಗ್ರಲ್ ಆಗಿದೆ. ಮತ್ತು ಇದು ಟೈಪ್ 2ರ ಇಂಪ್ರಾಪರ್ ಇಂಟಿಗ್ರಲ್ ಆಗಬಹುದು ಏಕೆಂದರೆ ಈ x ಪವರ್ n-1 ಮತ್ತು ಈ n ಎಂದರೆ 1 ನೆಗೆಟಿವ್ ಆಗಿದ್ದರೆ x 0ಗೆ ತಲುಪಿದಾಗ ಇಂಟಿಗ್ರಾಂಡ್ ಅನ್ಬೌಂಡೆಡ್ ಆಗುತ್ತದೆ ಆದ್ದರಿಂದ ಇದು ಮಿಶ್ರ ರೀತಿಯ ಇಂಟಿಗ್ರಲ್ ಅಥವಾ ಟೈಪ್ 3ರ ಇಂಟಿಗ್ರಲ್ ಆಗಿದೆ. ಹಿಂದಿನ ಲೆಕ್ಚರ್ಗಳಲ್ಲಿ ಬಳಸುವ ನಮ್ಮ ನೊಟೇಶನ್ಗಳ ಪ್ರಕಾರ ಹಿಂದಿನ ಲೆಕ್ಚರ್ಗಳಿಂದ ನಾವು ಪಡೆದ ಜ್ಞಾನದ ಆಧಾರದ ಮೇಲೆ ಈ ಇಂಟಿಗ್ರಲ್ ಕನ್ವರ್ಜೆನ್ಸ್ ನ ಬಗ್ಗೆ ನಾವು ಇಂದು ಚರ್ಚಿಸುತ್ತಿದ್ದೇವೆ. ಆದ್ದರಿಂದ ಇಲ್ಲಿ ಬೀಟಾ ಫಂಕ್ಷನ್ ಕನ್ವರ್ಜೆನ್ಸ್ ಮತ್ತು m ಮತ್ತು n ಎರಡಕ್ಕಿಂತ ದೊಡ್ಡದಾದಾಗ ನಾವು ಮೊದಲನೇ ಸಂದರ್ಭವನ್ನು ಪರಿಗಣಿಸುತ್ತೇವೆ ಅಥವಾ 1ಕ್ಕೆ ಸಮ. ಈ ಸಂದರ್ಭದಲ್ಲಿ ಇಲ್ಲಿ m ಮತ್ತು n ಏನಾಗುತ್ತದೆ? ಆದ್ದರಿಂದ ಇಲ್ಲಿ x ಗಾಗಿ ಈ ಪವರ್ ಪಾಸಿಟಿವ್ ಆಗಿದೆ ಮತ್ತು 1 ಮೈನಸ್ x ಗೆ ಇಲ್ಲಿ ಪವರ್ ಇದೆ ಏಕೆಂದರೆ n ಕೂಡ 1ಕ್ಕೆ ಸಮಾನವಾಗಿರುತ್ತದೆ ಆ ಪವರ್ ಸಹ ಪಾಸಿಟಿವ್ ಆಗಿರುತ್ತದೆ. ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ಇದು m ಮತ್ತು n ಕಟ್ಟುನಿಟ್ಟಾಗಿ 1ಕ್ಕಿಂತ ದೊಡ್ಡದಾಗಿದೆ. ನಾವು ಅದನ್ನು ನೋಡುತ್ತೇವೆ. ಇಂಟಿಗ್ರಾಂಡ್ ಅನ್ಬೌಂಡೆಡ್ ಫಂಕ್ಷನ್ ಅಲ್ಲ ಆದ್ದರಿಂದ ಈ ಇಂಟಿಗ್ರಲ್ ನಿಜವಾಗಿಯೂ ಎ ಪ್ರಾಪರ್ ಇಂಟಿಗ್ರಲ್ ಆಗಿದೆ ಮತ್ತು ಇಂಪ್ರಾಪರ್ ಇಂಟಿಗ್ರಲ್ ಕನ್ವರ್ಜೆನ್ಸ್ ಬಗ್ಗೆ ನಾವು ಚರ್ಚಿಸಬೇಕಾಗಿಲ್ಲ. ಇದು ವಿಶೇಷ ಸಂದರ್ಭ ಮತ್ತು ಇದು ಪ್ರಾಪರ್ ಇಂಟಿಗ್ರಲ್ ಆಗಿದೆ. ಆದ್ದರಿಂದ ಇಲ್ಲಿ ಆಸಕ್ತಿದಾಯಕ ಸಂದರ್ಭವು ಕನ್ವರ್ಜೆಂಟ್ ಆಗಿದೆ m ಮತ್ತು n ಎರಡೂ ಒಂದೇ ಆಗಿರುವಾಗ ಮತ್ತು ಎರಡೂ ಒಂದೇ ಸಮಯದಲ್ಲಿ m ಮತ್ತು n ಎರಡೂ 1ಕ್ಕಿಂತ ಕಡಿಮೆ ಇದ್ದಾಗ. ಆದ್ದರಿಂದ ಇಲ್ಲಿ ಇದು m-1 ಮತ್ತು ಇಲ್ಲಿ n-1 ಆದ್ದರಿಂದ ಈ ಪವರ್ಗಳು ನೆಗೆಟಿವ್ ಆಗುತ್ತವೆ ಮತ್ತು ಆ ಸಂದರ್ಭದಲ್ಲಿ ನಾವು ಟೈಪ್ 2ರ ಇಂಪ್ರಾಪರ್ ಇಂಟಿಗ್ರಲ್ ಅನ್ನು ಹೊಂದಿದ್ದೇವೆ ಏಕೆಂದರೆ ಇಂಟಿಗ್ರಾಂಡ್ ಅನ್ಬೌಂಡೆಡ್ ಆಗುತ್ತಿದೆ ಆದ್ದರಿಂದ ನಾವು ಈಗ ಇದನ್ನು ಪರಿಗಣಿಸುತ್ತೇವೆ ನಾವು ಎರಡು ಭಾಗಗಳಾಗಿ ವಿಂಗಡಿಸುತ್ತೇವೆ ಏಕೆಂದರೆ x 0ಗೆ ಸಮೀಪಿಸಿದಾಗ ಎರಡೂ ತುದಿಗಳಲ್ಲಿ ಸಮಸ್ಯೆಯನ್ನು ಹೊಂದಿದ್ದೇವೆ. ಈ ಪದದ ಕಾರಣದಿಂದಾಗಿ x 1ಕ್ಕೆ ಸಮೀಪಿಸುತ್ತಿರುವಾಗ ನಾವು ಈ ಇಂಟಿಗ್ರಲ್ ಅನ್ನು ಎರಡು ಭಾಗಗಳಾಗಿ ಮಾಡುತ್ತೇವೆ. ಒಂದು 0ಯನ್ನು ಕೆಲವು ಸಂಖ್ಯೆಗಳಿಗೆ 0 ಮತ್ತು 1 ಇಂಟಿಗ್ರಲ್ ಮತ್ತು ಈ ಇಂಟಿಗ್ರಲ್ ಮತ್ತು ಪ್ಲಸ್ ನಾವು ಈ c ಅನ್ನು 1 ಮತ್ತು ಇನ್ನೊಂದು ಇಂಟಿಗ್ರಲ್ಗೆ ಕೊಂಡೊಯ್ಯುತ್ತೇವೆ. ಆದ್ದರಿಂದ ನಾವು ಇದನ್ನು ಇಂಟಿಗ್ರಲ್ ಎಂದು ಕರೆಯೋಣ ಅಂದರೆ I1 ಮತ್ತು I2 ಏಕೆಂದರೆ ನೀವು ಈಗ ಈ ಎರಡು ಇಂಟಿಗ್ರಲ್ ಗಳ ಕನ್ವರ್ಜೆನ್ಸ್ ಮತ್ತು ಈ ಮೊದಲನೇ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಚರ್ಚಿಸುತ್ತೀರಿ. ಈ x ಪವರ್ m-1 ಪದ ಈ ಇಂಟಿಗ್ರಲ್ ಇಂಪ್ರಾಪರ್ ಆಗುತ್ತಿದೆ ಮತ್ತು ಎರಡನೆಯ ಸಂದರ್ಭದಲ್ಲಿ ಈ 1 ಮೈನಸ್ x 1ಕ್ಕೆ ಸಮೀಪಿಸುತ್ತಿದ್ದಂತೆ ಈ ಇಂಟಿಗ್ರಲ್ ಇಂಪ್ರಾಪರ್ ಆಗುತ್ತಿದೆ. ಆದ್ದರಿಂದ ನಾವು ತೆಗೆದುಕೊಳ್ಳುವ ಮೊದಲ ಪ್ರಕರಣದಲ್ಲಿ ಒಂದೊಂದಾಗಿ ಚರ್ಚಿಸೋಣ. ಇದು I1 0 ಯಿಂದ 1 x ಪವರ್ m-1 1 ಮೈನಸ್ x ಪವರ್ n-1 dx ಮತ್ತು ನಾವು ಈ fx ಇಂಟಿಗ್ರಾಂಡ್ ಅನ್ನು x ಪವರ್ m-1 1 ಮೈನಸ್ x ಪವರ್ n-a I ಇಂಪ್ರಾಪರ್ ಇಂಟಿಗ್ರಲ್ ಆಗಿ ತೆಗೆದುಕೊಳ್ಳುತ್ತೇವೆ. ಮತ್ತು ಈಗ ನಾವು ಮತ್ತೊಂದು ಫಂಕ್ಷನ್ ಅನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ ಪರಿಗಣಿಸುತ್ತೇವೆ gx ಅನ್ನು. ಇಲ್ಲಿ x ಅನ್ನು 0ಗೆ ಸಮೀಪಿಸುತ್ತಿರುವಂತೆ ಇಂಟಿಗ್ರಾಂಡ್ ಆದ್ದರಿಂದ ಇಲ್ಲಿಗೆ x ಸಮೀಪಿಸುತ್ತಿರುವಾಗ ಸಮಸ್ಯೆ ಉಂಟಾಗುತ್ತದೆ. ಶೂನ್ಯ x ಶೂನ್ಯಕ್ಕೆ ಸಮೀಪಿಸುತ್ತಿದ್ದಂತೆ ಇದು ಯಾವುದೇ ಅನ್ಬೌಂಡೆಡ್ನೆಸ್ ಅನ್ನು ರಚಿಸುತ್ತಿಲ್ಲ. ಆದ್ದರಿಂದ ಇದು ಇಲ್ಲಿ ಫಂಕ್ಷನ್ ಭಾಗ ವಾಸ್ತವವಾಗಿ ಇಂಟಿಗ್ರಾಂಡ್ ಅನ್ನು ಅನ್ಬೌಂಡೆಡ್ ಮಾಡುತ್ತಿದೆ ಆದ್ದರಿಂದ ಈ ಫಂಕ್ಷನ್ನ ನಡವಳಿಕೆಯನ್ನು 0ಗೆ x ಸಮೀಪಿಸುತ್ತಿರುವಾಗ ಈ x ಪವರ್ m-1 ರಿಂದ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅದಕ್ಕಾಗಿಯೇ ನಾವು ಇಲ್ಲಿ ಆಯ್ಕೆ ಮಾಡಿದ್ದೇವೆ m-mx ನ ಮೇಲೆ x ಪವರ್ ಇಲ್ಲಿ ಒಂದೇ ಕಾರ್ಯದ ಮೇಲೆ 1 ಮೈನಸ್ mx ಪವರ್ m- ಇದು x ಪವರ್ m-1 ಆಗಿದೆ.
ಆದ್ದರಿಂದ ನಾವು ಈ g ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಈಗ ನಾವು ಅನುಪಾತವನ್ನು ತೆಗೆದುಕೊಳ್ಳುತ್ತೇವೆ. ಇದರಿಂದ ಅದು ಅನ್ಬೌಂಡೆಡ್ ಕ್ಯಾನ್ಸಲ್ ಆಗುತ್ತದೆ ಮತ್ತು ಆ ಸಂದರ್ಭದಲ್ಲಿ ನಾವು ಕೆಲವು ಸೀಮಿತ ಲಿಮಿಟ್ ಅನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಆ ಲಿಮಿಟ್ ಅನ್ನು ತೆಗೆದುಕೊಂಡರೆ fx ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ನಾವು ಈಗ 0ಗೆ ಸಮೀಪಿಸುತ್ತಿರುವ ಲಿಮಿಟ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ಈ fx ಅನ್ನು gx ಗಿಂತ ಹೆಚ್ಚು ತೆಗೆದುಕೊಳ್ಳುತ್ತಿದ್ದೇವೆ. ಇಲ್ಲಿ ಈ ಲಿಮಿಟ್ ಅನ್ನು ತೆಗೆದುಕೊಳ್ಳುವುದರಿಂದ ಇದು ಈ x ಪವರ್ಗೆ ಸಮಾನವಾಗಿರುತ್ತದೆ 1 ಮೈನಸ್ m ಮತ್ತು x ಪವರ್ m ಮೈನಸ್ 1 ಇಲ್ಲಿ fx ಫಂಕ್ಷನ್ ಆಗಿದೆ. ಇದು ಈ gx ಗಿಂತ ನಮ್ಮದು, ಆದ್ದರಿಂದ ಇದು x ಪವರ್ ಆಗಿರುತ್ತದೆ 1 ಮೈನಸ್ m. ಅಲ್ಲಿ ಗುಣಿಸಲಾಗುತ್ತದೆ ಮತ್ತು ಲಿಮಿಟ್ ಅನ್ನು ತೆಗೆದುಕೊಂಡಾಗ ಇಲ್ಲಿ ಕ್ಯಾನ್ಸಲ್ ಆಗುತ್ತದೆ ಮತ್ತು ಲಿಮಿಟ್ ಅನ್ನು ತೆಗೆದುಕೊಂಡಾಗ x 0ಗೆ ಸಮೀಪಿಸುತ್ತಿರುವಾಗ ನಾವು ಇದನ್ನು 1 ನಾಗಿ ಪಡೆಯುತ್ತೇವೆ. ಆದ್ದರಿಂದ ಈ ಲಿಮಿಟ್ ಇಲ್ಲಿ gx ನಲ್ಲಿ ಈ fx ಅನುಪಾತವು 1 ಪಡೆಯುತ್ತಿದೆ ಮತ್ತು ನಂತರ ಕಂಪ್ಯಾರಿಸನ್ ಟೆಸ್ಟ್ ಇಂದ ನಾವು ಹಿಂದಿನ ಸ್ಲೈಡ್ಗಳಲ್ಲಿ ಪರಿಶೀಲಿಸಿದ್ದೇವೆ. ಇದರ ನಡವಳಿಕೆ ನಮಗೆ ತಿಳಿದಿದೆ. ಇಂಟಿಗ್ರಲ್ ಈ ಅನುಚಿತ ಇಂಟಿಗ್ರಲ್ ವರ್ತನೆಯಂತೆಯೇ ಇರುತ್ತದೆ. ಈ gx ಫಂಕ್ಷನ್ ಮೇಲೆ ಇಂಟಿಗ್ರಲ್, ಆದ್ದರಿಂದ ನಮ್ಮ gx ಫಂಕ್ಷನ್ನ ಇಂಟಿಗ್ರಲ್ ಯಾವುದು? 0 ಯಿಂದ c ಮತ್ತು 1 ಓವರ್ x ಪವರ್ 1 ಮೈನಸ್ m ಮತ್ತು dx. ಇದು ನಾವು ಚರ್ಚಿಸಿದ ಟೆಸ್ಟ್ ಇಂಟಿಗ್ರಲ್. ಮತ್ತು ಈ 1 ಮೈನಸ್ m 1ಕ್ಕಿಂತ ಕಡಿಮೆ ಇದ್ದಾಗ ಈ ಇಂಟಿಗ್ರಲ್ ಕನ್ವರ್ಜಸ್ಗಳು. ಆದ್ದರಿಂದ m 0ಗಿಂತ ದೊಡ್ಡದಾಗಿದೆ ಎಂದರ್ಥ. ಆದ್ದರಿಂದ ಈ ಇಂಟಿಗ್ರಲ್ m 0ಗಿಂತ ದೊಡ್ಡದಾಗಿದ್ದಾಗ ಕನ್ವರ್ಜಸ್ ಆಗುತ್ತದೆ. ಮತ್ತು ಇಲ್ಲಿ ನಾವು ತೀರ್ಮಾನಿಸುತ್ತೇವೆ ಈ ಟೆಸ್ಟ್ ಇಂಟಿಗ್ರಲ್ ಈ 1 ಮೈನಸ್ m e ಪವರ್ 0ಗಿಂತ ದೊಡ್ಡದಾಗಿದೆ ಎಂದು ಇಲ್ಲಿ 1 ಮೈನಸ್ ಗಿಂತ ಕಡಿಮೆ ಅರ್ಥವಾದಾಗ. ಮತ್ತು ಭಿನ್ನತೆಯ ಬಗ್ಗೆ ನಮಗೆ ತಿಳಿದಿದೆ, ಆದ್ದರಿಂದ ಈ 1 ಮೈನಸ್ m ಅರ್ಥಕ್ಕಿಂತ ದೊಡ್ಡದಾದಾಗ ಈ ಇಂಟಿಗ್ರಲ್ ಸಂಖ್ಯೆಯು 1ಕ್ಕೆ ಸಮನಾಗಿರುತ್ತದೆ. ಇದು 1ಕ್ಕಿಂತ ಕಡಿಮೆಯಾಗಿದೆ, ಆದ್ದರಿಂದ ಈ ಟೆಸ್ಟ್ ಇಂಟಿಗ್ರಲ್ ಕನ್ವರ್ಜೆನ್ಸ್ ಮತ್ತು ವಿಭಿನ್ನ ನಡವಳಿಕೆಯನ್ನು ನಾವು ಇಲ್ಲಿ ಇಂಟಿಗ್ರಲ್ ಆಗಿ ತಿಳಿದಿದ್ದೇವೆ. ಆದ್ದರಿಂದ ಇದು ಟೆಸ್ಟ್ ಇಂಟಿಗ್ರಲ್ ಆಗಿತ್ತು. ಮತ್ತು ಈ ಟೆಸ್ಟ್ ಇಂಟಿಗ್ರಲ್ ನಡವಳಿಕೆ ಇಂಟಿಗ್ರಲ್ ಮತ್ತು ನೀಡಿದ ಇಂಟಿಗ್ರಲ್ ಕಂಪ್ಯಾರಿಸನ್ ಟೆಸ್ಟ್ ಪ್ರಕಾರ ಈ ಅನುಪಾತವು ಕಾನ್ಸ್ಟೆಂಟ್ ಆಗಿರುವುದರಿಂದ ಒಂದೇ ಆಗಿರುತ್ತದೆ. ನಮ್ಮ ಇಂಟಿಗ್ರಲ್ I ಕೂಡ ಕನ್ವರ್ಜ್ ಆಗುತ್ತದೆ. m ಶೂನ್ಯಕ್ಕಿಂತ ದೊಡ್ಡದಾದಾಗ ಮತ್ತು m ಆಗಿರುವಾಗ ಅದು ಡೈವರ್ಜ್ ಆಗುತ್ತದೆ. ಶೂನ್ಯಕ್ಕಿಂತ ಕಡಿಮೆ ಅಥವಾ ಸಮ ಇರುತ್ತದೆ. ಆದ್ದರಿಂದ 2 ಇಂಟಿಗ್ರಲ್ I ಬಗ್ಗೆ ಈಗ ಇಲ್ಲಿ ಕನ್ಕ್ಲೂಷನ್ಗೆ ಬನ್ನಿ. ಆದ್ದರಿಂದ ನಾವು ಇದನ್ನು ಹೊಂದಿರುವಾಗ m 0ಗಿಂತ ಹೆಚ್ಚಿನದು ಮತ್ತು m 1ಕ್ಕಿಂತ ಕಡಿಮೆ ಇರುವಾಗ ನಾವು ಒಂದು ಸಂದರ್ಭವನ್ನು ಪರಿಗಣಿಸುತ್ತಿದ್ದೇವೆ. ಹಾಗಾಗಿ ಈ m 0 ಮತ್ತು 1ರ ನಡುವೆ ಇದ್ದರೆ ಇಂಟಿಗ್ರಲ್ ಕನ್ವರ್ಜಸ್ಗಳು ಮತ್ತು m 0ಗೆ ಸಮನಾದಾಗ ಈ ಅವಿಭಾಜ್ಯ ಅಂಚುಗಳು. ಈಗ ಎರಡನೇ ಇಂಟಿಗ್ರಲ್ಗೆ ಬರುತ್ತಿದೆ, ಏಕೆಂದರೆ ನಾವು ಮೂಲ ಇಂಟಿಗ್ರಲ್ ಅನ್ನು 2 ಭಾಗಗಳಾಗಿ ಮಾಡಿದ್ದೇವೆ. ಆದ್ದರಿಂದ ಇದು ಎರಡನೇ ಇಂಟಿಗ್ರಲ್ c1 ಮತ್ತು x ಪವರ್ n ಮೈನಸ್ 1 ಮೈನಸ್ x ಪವರ್ n ಮೈನಸ್ 1 dx. ಮತ್ತು ಈ ಸಂದರ್ಭದಲ್ಲಿ ನಾವು ಮತ್ತೆ ಈ fx ಫಂಕ್ಷನ್ ಆಗಿ ಈ ಇಂಟಿಗ್ರಾಂಡ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈಗ ಈ ಸಂದರ್ಭದಲ್ಲಿ ನೆನಪಿಡಿ, ಈಗ ನಡವಳಿಕೆಯನ್ನು ಈ 1 ಮೈನಸ್ x ನಿಂದ ನಿಯಂತ್ರಿಸಲಾಗುತ್ತದೆ, ಏಕೆಂದರೆ x 1ಕ್ಕೆ ಸಮೀಪಿಸುತ್ತಿದ್ದಂತೆ ಈ n ಮೈನಸ್ 1 ನೆಗೆಟಿವ್ ಆಗಿರುತ್ತದೆ. ಮತ್ತು ಈ ಫಂಕ್ಷನ್ನ ಈ ಭಾಗವನ್ನು ಮಾಡಲಾಗುತ್ತಿದೆ. ಈ ಇಂಟಿಗ್ರಲ್ ಡೈವರ್ಜೆಂಟ್ ಅನ್ಬೌಂಡೆಡ್, ಆದ್ದರಿಂದ ಇದು 1 ಮೈನಸ್ x ಪವರ್ n ಮೈನಸ್ x 1ಕ್ಕೆ ಸಮೀಪಿಸುತ್ತಿರುವಾಗ ಇದು ಇಲ್ಲಿ ಪದ ಅದರ ಪ್ರಕಾರ ಕಾರ್ಯನಿರ್ವಹಿಸಿ ನಾವು ಈಗ ನಮ್ಮ gx ಅನ್ನು ಮತ್ತೆ ಆಯ್ಕೆ ಮಾಡುತ್ತೇವೆ. ಆದ್ದರಿಂದ ನಮ್ಮ gx ಇಲ್ಲಿ ಒಂದೇ ಆಗಿರುತ್ತದೆ 1 ಮೈನಸ್ x ಪವರ್ n ಮೈನಸ್ 1 ಅಥವಾ 1 ಮೈನಸ್ x ಪವರ್ n ಮೈನಸ್ 1. ಆದ್ದರಿಂದ ಈಗ ನಾವು ಈ ಲಿಮಿಟ್ ಅನ್ನು ಮೊದಲು ಕಂಪ್ಯೂಟ್ ಮಾಡುತ್ತೇವೆ, ಆದ್ದರಿಂದ ಈ ಲಿಮಿಟ್ ಅನ್ನು x 1ಕ್ಕೆ ಕಂಪ್ಯೂಟ್ ಮಾಡುತ್ತದೆ. ಮತ್ತು ನಂತರ ಈ fxx ಅನ್ನು gx ಗಿಂತ ಹೆಚ್ಚು ಮಾಡುತ್ತದೆ. ಆದ್ದರಿಂದ ಇಲ್ಲಿ ಲಿಮಿಟ್ fx ಮೇಲೆ gx. ನಿಖರವಾಗಿ ಇದು 1 ಮೈನಸ್ x ಪವರ್ ಮತ್ತು 1 ಮೈನಸ್ x ನ್ಯೂಮರೇಟರ್ಗೆ ಹೋಗುತ್ತದೆ ಮತ್ತು ಇದು ಇಲ್ಲಿ fx ಆಗಿದೆ. ಆದ್ದರಿಂದ ಮತ್ತೆ ಈ ಪದವು ಕ್ಯಾನ್ಸಲ್ ಆಗುತ್ತದೆ ಮತ್ತು ಇದು x ಪವರ್ m ಮೈನಸ್ 1 ಹೊಂದಿದೆ. ಆದ್ದರಿಂದ x ಮತ್ತೊಮ್ಮೆ ಸಮೀಪಿಸುತ್ತಿರುವಾಗ ನಾವು ಇದೇ ರೀತಿಯ ಫಲಿತಾಂಶವನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ಈ ಲಿಮಿಟ್ ಮತ್ತೆ 1 ಮತ್ತು ಈಗ ಈ ಇಂಟಿಗ್ರಲ್ನ ನಡವಳಿಕೆಯಿಂದ ಪೂರ್ಣಗೊಳ್ಳುತ್ತದೆ ಮತ್ತು ಈ ಇಂಪ್ರಾಪರ್ ಇಂಟಿಗ್ರಲ್ ವರ್ತನೆಯಿಂದ ನಾವು ತೀರ್ಮಾನಿಸಬಹುದು ಇದು ಟೆಸ್ಟ್ ಇಂಟಿಗ್ರಲ್. ಆದ್ದರಿಂದ ಇದು ಇಲ್ಲಿ ನಮ್ಮ ಟೆಸ್ಟ್ ಇಂಟಿಗ್ರಲ್ ಆಗಿತ್ತು 1 ಮೈನಸ್ x ಪವರ್ 1ಕ್ಕಿಂತ ಹೆಚ್ಚು ಮೈನಸ್ n dx.
ಮತ್ತು ಇದು 1 - n ಗಿಂತ ಕಡಿಮೆ ಇದ್ದಾಗ ಕನ್ವರ್ಜಸ್ ಆಗುತ್ತದೆ. ಅಂದರೆ n 1ಕ್ಕಿಂತ ದೊಡ್ಡದು, 0ಗಿಂತ ದೊಡ್ಡದು, ಮತ್ತು ಈ ಡೈವರ್ಜ್ ಅಲ್ಲಿ 1 ಅಥವಾ ಇಲ್ಲಿ 1ಕ್ಕಿಂತ ದೊಡ್ಡದಾದಾಗ n 0ಗೆ ಸಮಾನವಾಗಿರುತ್ತದೆ ಎಂದರ್ಥ. ಈ ಇಂಟಿಗ್ರಲ್ ಭಾಗವು ಈ ನಡವಳಿಕೆಯನ್ನು ಹೊಂದಿದೆ. n 0 ಮತ್ತು 1ರ ನಡುವೆ ಇರುವಾಗ ಇಂಟಿಗ್ರಲ್ ಕನ್ವರ್ಜಸ್ ಆಗುತ್ತದೆ ಮತ್ತು n 1ಕ್ಕಿಂತ ಕಡಿಮೆ ಇರುವಾಗ ಇದು ಇಂಟಿಗ್ರಲ್ ಆಗಿದೆ. ನಾವು ಇತರೆಗಳಿಗೂ ಇದೇ ರೀತಿಯ ಫಲಿತಾಂಶಗಳನ್ನು ಹೊಂದಿದ್ದೇವೆ ಆದರೆ ಅದು n ನ ಕಂಡೀಷನ್ ಆಗಿದೆ. ಆದ್ದರಿಂದ ಈ 2 ಅನ್ನು ಸಂಯೋಜಿಸಿ ನಾವು ಬೀಟಾ ಫಂಕ್ಷನ್ ಅನ್ನು ಪಡೆಯುವಂತೆ 0 ಯಿಂದ 1 x ಪವರ್ 0 ಮತ್ತು 1 ಮೈನಸ್ x ಪವರ್ 1 ಮತ್ತು ಮೈನಸ್ n ಮೈನಸ್ 1 ಮತ್ತು ಇದನ್ನು 2 ಭಾಗಗಳಾಗಿ ತೆಗೆದುಕೊಳ್ಳಲಾಗಿದೆ. ಮತ್ತು ಕನ್ವರ್ಜೆನ್ಸ್ ಗಾಗಿ ನಾವು ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಚರ್ಚಿಸಿದ್ದೇವೆ ಆದ್ದರಿಂದ ಈ ಇಂಟಿಗ್ರಲ್ m ಮತ್ತು n ಆಗಿರುವಾಗ ಕನ್ವರ್ಜ್ ಆಗುತ್ತದೆ. 0ಗಿಂತ ಹೆಚ್ಚಿನ ಪಾಸಿಟಿವ್ ಇರುತ್ತದೆ ಮತ್ತು ಅವು ಯಾವುದೇ ವ್ಯಾಲ್ಯೂ ಅನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ನಾವು ಈಗಾಗಲೇ ಕನ್ವರ್ಜೆನ್ಸ್ ಅನ್ನು ಚರ್ಚಿಸಿದ್ದೇವೆ. ಮತ್ತು ಡೈವರ್ಜನ್ಸ್ ಗಳಿಗೆ m ಮತ್ತು n ಎರಡೂ 0ಗೆ ಸಮನಾಗಿದ್ದರೆ ಈ ಇಂಟಿಗ್ರಲ್ ಡೈವರ್ಜಸ್ ಆಗಿದ್ದರೆ ನಾವು ಈ ಬೀಟಾ ಫಂಕ್ಷನ್ ಅನ್ನು ತೆಗೆದುಕೊಳ್ಳುವಾಗಲೆಲ್ಲಾ ನಾವು ಈ m ಮತ್ತು n ಅನ್ನು ಊಹಿಸುತ್ತೇವೆ ಏಕೆಂದರೆ ಇಂಟಿಗ್ರಲ್ ಡೈವರ್ಜಸ್ ಅಲ್ಲಿರುವ ಏಕೆಂದರೆ 0ಗಿಂತ ಹೆಚ್ಚಿನದಾಗಿದೆ. ಈ 2 m n 0ಗೆ ಸಮಾನಕ್ಕಿಂತ ಕಡಿಮೆ. ಈಗ ಇನ್ಫಿನಿಟಿಗೆ 0ಯಾಗಿರುವ ಗಾಮಾ ಫಂಕ್ಷನ್ನ ಕನ್ವರ್ಜೆನ್ಸ್ ಅನ್ನು ನಾವು ಚರ್ಚಿಸುತ್ತೇವೆ. ಆದ್ದರಿಂದ ಇದು ಮಿಶ್ರ ರೀತಿಯ ಇಂಟಿಗ್ರಲ್ e ಪವರ್ ಮೈನಸ್ x ಮತ್ತು x ಪವರ್ n ಮೈನಸ್ 1 dx ಮತ್ತು ಇಲ್ಲಿ ನಾವು ಎಕ್ಸಿಸ್ಟ್ ಆಗಿರುವ ತೀರ್ಮಾನಕ್ಕೆ ಬರುತ್ತದೆ ಇದು 0ಗಿಂತ ಕಟ್ಟುನಿಟ್ಟಾಗಿದ್ದಾಗ ಇದು ಎಕ್ಸಿಸ್ಟ್ ಇಲ್ಲ ಎಂದು ನಾವು ತೀರ್ಮಾನಿಸುತ್ತೇವೆ. ಆದ್ದರಿಂದ ನಾವು n ಅನ್ನು 1ಕ್ಕೆ ಸಮನಾಗಿರುವುದಕ್ಕಿಂತ ಹೆಚ್ಚಿನದನ್ನು ಪರಿಗಣಿಸುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಇಂಟಿಗ್ರಾಂಡ್ ಅನ್ನು ಬೌಂಡೆಡ್ ಮಾಡಲಾಗಿದೆ ಆದ್ದರಿಂದ ನಾವು ಮಾಡುತ್ತೇವೆ ಮಾಡಲಾಗಿದೆ ಮತ್ತೆ 2 ಭಾಗಗಳಾಗಿ ತೆಗೆದುಕೊಳ್ಳಿ ಈ ಇಂಟಿಗ್ರಲ್ 1 ಶೂನ್ಯದಿಂದ 1 ಮತ್ತು ನಂತರ ಇನ್ನೊಂದು ಇನ್ಫಿನಿಟಿಗೆ ನಾವು 0ಯನ್ನು ಫಸ್ಟ್ ಇಂಟಿಗ್ರಲ್ಗೆ ತೆಗೆದುಕೊಂಡಾಗ ಆದ್ದರಿಂದ ಈ 0ಯನ್ನು ಇಲ್ಲಿ ಇನ್ಫಿನಿಟಿಗೆ ಅಂದರೆ ಪವರ್ ಮೈನಸ್ x ಮತ್ತು x ಪವರ್ n ಮೈನಸ್ 1 dx ನಾವು ಮತ್ತೆ 0ಯನ್ನು a ಮತ್ತು e ಪವರ್ ಮೈನಸ್ x ಪವರ್ n ಮೈನಸ್ 1 dx ಮತ್ತು ಈ ಪ್ಲಸ್ ಇಲ್ಲಿ ಇನ್ಫಿನಿಟಿಗೆ ಈ ಮೈನಸ್ x ಮತ್ತು x ಮೈನಸ್ 1 ಮತ್ತು dxಗೆ ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ಇಲ್ಲಿ ಈ ಭಾಗವು n 0ಗೆ ಸಮನಾಗಿದ್ದಾಗ n 0ಗೆ ಸಮನಾಗಿದ್ದರೆ n ಎಂದರೆ ಇದು ಈ ಭಾಗದಿಂದಾಗಿ ಇಲ್ಲಿ ಸಿಂಗ್ಯುಲಾರಿಟಿ ಇಲ್ಲ ಮತ್ತು ಯಾವುದೇ ಅನ್ಬೌಂಡೆಡ್ನೆಸ್ ಇಲ್ಲ ಮತ್ತು ಇದು ಒಳ್ಳೆಯದು. ಇಲ್ಲಿ e ಪವರ್ ಮೈನಸ್ x ಆದ್ದರಿಂದ ಇದರರ್ಥ ಈ ಇಂಟಿಗ್ರಾಂಡ್ ಈಗ 0ಯಲ್ಲಿ ಬೌಂಡೆಡ್ ಆಗಿದೆ. ನಾವು a ಅನ್ನು ಇಲ್ಲಿ ಆಯ್ಕೆ ಮಾಡುವ ಯಾವುದಕ್ಕೂ ಬದ್ಧರಾಗಿರುತ್ತಾರೆ ಮತ್ತು ಇತರ ಭಾಗಗಳು ಆದ್ದರಿಂದ ನಾವು ಈ ಎರಡನೇ ಇಂಟಿಗ್ರಲ್ನ ಕನ್ವರ್ಜೆನ್ಸ್ ಅನ್ನು ಪರಿಶೀಲಿಸುತ್ತೇವೆ ಅದು ಇನ್ಫಿನಿಟಿ e ಪವರ್ x ಪವರ್ ಮತ್ತು m ಮೈನಸ್ a ಗೆ 1 ಏಕೆಂದರೆ ಇಲ್ಲಿ ನಾವು ಈ ಇನ್ಫಿನಿಟಿ ಸಮಸ್ಯೆಯನ್ನು ಹೊಂದಿದ್ದೇವೆ n 1ಕ್ಕಿಂತ ದೊಡ್ಡದಾಗಿದೆ ಎಂದು ನಾವು ಪರಿಗಣಿಸುತ್ತೇವೆ ಆದ್ದರಿಂದ ಪ್ರಕರಣವು 1ಕ್ಕಿಂತ ದೊಡ್ಡದಾಗಿದೆ n ಮತ್ತು ಈ ಇನ್ಫಿನಿಟಿಯ ಕಾರಣದಿಂದಾಗಿ ನಾವು ಈಗ ಈ ಟೈಪ್ 1ರ ಇಂಪ್ರಾಪರ್ ಇಂಟಿಗ್ರಲ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಕನ್ವರ್ಜೆನ್ಸ್ನ ಮೂಲಕ ಹೋಗುತ್ತೇವೆ. ಆದ್ದರಿಂದ ಇಲ್ಲಿ ಇದು ನಮ್ಮ ಇಂಟಿಗ್ರಾಂಡ್ fx e ಪವರ್ ಮೈನಸ್ x ಪವರ್ n ಮೈನಸ್ 1 ಮತ್ತು ಈ ಕ್ರಿಯೆಯನ್ನು ಆಧರಿಸಿ ಇದು ಇನ್ಫಿನಿಟಿಗೆ x ಸಮೀಪಿಸುತ್ತಿದ್ದಂತೆ ಈ ಫಂಕ್ಷನ್ನ ನಡವಳಿಕೆಯನ್ನು ಆಧರಿಸಿದೆ. ಈ x ನ ಕಾರಣದಿಂದಾಗಿ ನಾವು ಈ gx ಅನ್ನು ಪರಿಗಣಿಸುತ್ತೇವೆ ಅಥವಾ gx 1 ಓವರ್ x ಸ್ಕ್ವೇರ್ ಅಥವಾ ಯಾವುದಾದರೂ 1 ಓವರ್ x ಪವರ್ p ಇಲ್ಲಿ p 0ಗಿಂತ ಹೆಚ್ಚಿನದು ಎರಡರಲ್ಲಿ ಯಾವುದಾದರೂ ನಾವು ಪರಿಗಣಿಸಬಹುದು. 1 ಓವರ್ x ಪವರ್ p ಯ 1 ಓವರ್ x ಸ್ಕ್ವೇರ್ ಅದು p 1ಕ್ಕಿಂತ ಹೆಚ್ಚಾದಾಗ ಇದನ್ನು ತೆಗೆದುಕೊಳ್ಳಲು ಕಾರಣ ಏನು ಹಾಗಾಗಿ ನಾವು ಈ ಲಿಮಿಟ್ಗಳನ್ನು ಇಲ್ಲಿ ಪರಿಗಣಿಸಿದರೆ fx gx x ಇನ್ಫಿನಿಟಿಯನ್ನು ಸಮೀಪಿಸುತ್ತದೆ. ಆದ್ದರಿಂದ ನಾವು ಇಲ್ಲಿ ಏನನ್ನು ಪಡೆಯುತ್ತೇವೆ ಎಂದರೆ ನಮಗೆ x ಪವರ್ ಇದೆ. ನಾವು ಈ x ಸ್ಕ್ವೇರ್ ಅನ್ನು ತೆಗೆದುಕೊಂಡಿದ್ದೇವೆ ಎಂದು ಭಾವಿಸೋಣ. ಆದ್ದರಿಂದ ಈ x ಸ್ಕ್ವೇರ್ ಅನ್ನು ಇಲ್ಲಿ x ಪವರ್ ನೊಂದಿಗೆ ಗುಣಿಸಲಾಗುತ್ತದೆ n-1 ನಾವು x ಪವರ್ n ಪ್ಲಸ್ 1 ಅನ್ನು ಹೊಂದಿದ್ದೇವೆ ಮತ್ತು ನಾವು ಈ ಪವರ್ x ಕಾರಣವನ್ನು ಹೊಂದಿದ್ದೇವೆ ನಾವು ಇಲ್ಲಿ x ಪವರ್ p ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದು n-1 ಪ್ಲಸ್ p ವಿಷಯವಲ್ಲ ಮತ್ತು n 1ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಕೆಲವು x ಪವರ್ ಪಾಸಿಟಿವ್ ಅನ್ನು ಹೊಂದಿದ್ದೇವೆ. ಈಗ ಈ ಲಿಮಿಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ನಡವಳಿಕೆಯು ಈಗಾಗಲೇ ನಮಗೆ ತಿಳಿದಿದೆ ಇದು ಫಾಸ್ಟ್ ಗ್ರೋಯಿಂಗ್ ಫಂಕ್ಷನ್ ಆಗಿದೆ ನಂತರ x ಪವರ್ ಯಾವುದೇ ಪಾಸಿಟಿವ್ ಪವರ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಈ ಲಿಮಿಟ್ ಇಲ್ಲಿ ಈ ಪವರ್ x ಇದಕ್ಕಿಂತ x ಗೆ ಇನ್ಫಿನಿಟಿಗೆ ವೇಗವಾಗಿ ಬೆಳೆಯುತ್ತದೆ ಆದ್ದರಿಂದ ಈ ಲಿಮಿಟ್ 0ಯಾಗಿರುತ್ತದೆ. ಈ ಲಿಮಿಟ್ ಶೂನ್ಯವಾಗಿರುತ್ತದೆ.
ನಮ್ಮಲ್ಲಿ ಯಾವುದೇ ಪಾಸಿಟಿವ್ ಪವರ್ ಇರಲಿ, ಉದಾಹರಣೆಗೆ ನಾವು x ಪವರ್ p ಅನ್ನು ತೆಗೆದುಕೊಂಡರೆ ಈ ಲಿಮಿಟ್ x ಪವರ್ x ಇನ್ಫಿನಿಟಿ ಮತ್ತು x ಪವರ್ n-1 ಆದ್ದರಿಂದ n-1 ಮತ್ತು ನಂತರ ಪ್ಲಸ್ p ಬರುತ್ತದೆ. ಆದ್ದರಿಂದ ಇದು ಮತ್ತೆ ಆದ್ದರಿಂದ n 1ಕ್ಕಿಂತ ದೊಡ್ಡದಾಗಿದೆ, ಆದ್ದರಿಂದ n 1ಕ್ಕಿಂತ ದೊಡ್ಡದಾಗಿದೆ, ಆದ್ದರಿಂದ ನಾವು ಇಲ್ಲಿ ಅಥವಾ 1ಕ್ಕೆ ಸಮನಾಗಿರಬೇಕು, ಆದ್ದರಿಂದ ಇದು 0ಗೆ ಸಮಾನವಾಗಿರುತ್ತದೆ. ಮತ್ತು ಇಲ್ಲಿ ನಾವು 1ಕ್ಕಿಂತ ಹೆಚ್ಚಿನ p ಹೊಂದಿದ್ದೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಪವರ್ 1ಕ್ಕಿಂತ ದೊಡ್ಡದಾಗಿದೆ, ಆದ್ದರಿಂದ ಈ ಪವರ್ x ಇಲ್ಲಿ ಯಾವುದೇ ಸಂದರ್ಭದಲ್ಲಿ 1ಕ್ಕಿಂತ ದೊಡ್ಡದಾಗಿರುತ್ತದೆ. ಮತ್ತು ಅದೇ ಸನ್ನಿವೇಶ ಹೀಗಾಗುತ್ತದೆ, ನಾವು ಲಿಮಿಟ್ ಅನ್ನು ಇನ್ಫಿನಿಟಿಗೆ ತಲುಪಿದಾಗ ಲಿಮಿಟ್ 0ಯಾಗಿರುತ್ತದೆ. ಮತ್ತು ಈಗ ನಾವು ಕಂಪ್ಯಾರಿಸನ್ ಟೆಸ್ಟ್ ಅನ್ನು ಹೊಂದಿದ್ದೇವೆ. ಯಾವಾಗ ಈ x ನಂತರ ಲಿಮಿಟ್ 0ಗೆ ಹೋಗುತ್ತದೆ, ಅಂದರೆ ಈ gx ವೇಗವಾಗಿ ಬೆಳೆಯುತ್ತಿದೆ ಈ fx ಫಂಕ್ಷನ್ಗಿಂತ, ಮತ್ತು ಇದು ನಮ್ಮದು gx ಇಲ್ಲಿ ಒಂದು x² ನ ಮೇಲೆ. ಈ gx ಇಂಟಿಗ್ರಲ್ gx ಕನ್ವರ್ಜ್ ಆಗಿದ್ದರೆ ಈ ಅನುಪಾತದಿಂದ f ಕೂಡ ಕನ್ವರ್ಜ್ ಆಗುತ್ತದೆ ಎಂದು ನಾವು ತೀರ್ಮಾನಿಸಬಹುದು. ನಾವು ಈ 0ಯನ್ನು ಪಡೆಯುತ್ತಿದ್ದರೆ ಮತ್ತು ಕಂಪ್ಯಾರಿಸನ್ ಟೆಸ್ಟ್ ಅಲ್ಲಿ ಅದು ಒಂದು ಸಂದರ್ಭವಾಗಿದ್ದರೆ, ಈ g ನ ಅರ್ಥವೆಂದರೆ g ವೇಗವಾಗಿ ಬೆಳೆಯುತ್ತಿದೆ, ಅಥವಾ x ಇನ್ಫಿನಿಟಿಗೆ ಸಮೀಪಿಸುತ್ತಿರುವಾಗ ಇಲ್ಲಿ ವೇಗವಾಗಿ ಮಿತಿಯಿಲ್ಲ. f ಫಂಕ್ಷನ್ಗಿಂತ ವೇಗವಾಗಿ ಬೆಳೆಯುತ್ತಿದೆ ಮತ್ತು ಈ g ಯ ಇಂಟಿಗ್ರಲ್ ಕನ್ವರ್ಜ್ ಆಗಿದ್ದರೆ ಸ್ವಾಭಾವಿಕವಾಗಿ ಈ f ನ ಇಂಟಿಗ್ರಲ್ ಕೂಡ ಕನ್ವರ್ಜ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಗಾಮಾ n 1ಕ್ಕೆ ಸಮನಾಗಿರುತ್ತದೆ, n ಗೆ ಸಮನಾಗಿರುತ್ತದೆ, ಏಕೆಂದರೆ ಈ g ನ ಇಂಟಿಗ್ರಲ್ g ಈ x ಶಕ್ತಿಯ ಇನ್ಫಿನಿಟಿಗೆ ಇಂಟಿಗ್ರಲ್ p ಅಥವಾ x². p 1ಕ್ಕಿಂತ ಹೆಚ್ಚಿದ್ದಾಗ ಇದು ಕನ್ವರ್ಜ್ ಆಗುತ್ತದೆ, ಹಾಗಾಗಿ ಈ g ತೆಗೆದುಕೊಳ್ಳುವ ಮೂಲಕ ನಾವು ನೋಡಿದ್ದೇವೆ ಎಂದು. ಇಲ್ಲಿ ಈ ಅನುಪಾತ 0 ಮತ್ತು ನಂತರ ಈ g ಕನ್ವರ್ಜ್ ಆಗಿದ್ದರೆ, ನಂತರ f ನ ಮೇಲಿನ ಇಂಟಿಗ್ರಲ್ ಕೂಡಿಕೊಳ್ಳುತ್ತದೆ, ಅಂದರೆ ಇಂಟಿಗ್ರಲ್ ಅಥವಾ ಗಾಮಾ n ಕನ್ವರ್ಜ್ ಆಗುತ್ತದೆ, ಆದ್ದರಿಂದ ಇಲ್ಲಿ ಗಾಮಾ n ಸಮಾನಕ್ಕಿಂತ ಹೆಚ್ಚು 1, ಏಕೆಂದರೆ ಈ ಗಾಮಾ n ನಾವು ಎರಡು ಇಂಟಿಗ್ರಲ್ ಅನ್ನು ಹೊಂದಿದ್ದೆವು, 0ಯಾಗಿದ್ದು ಒಂದು ಸಂಗಮವಾಗುತ್ತದೆ. ಯಾವುದೇ ಆರ್ಬಿಟ್ರರಿ a ಮತ್ತು ಎರಡನೆಯದಕ್ಕೆ ನಾವು ಈಗ ಪರೀಕ್ಷಿಸಿದ್ದು ಈ ಇಂಟಿಗ್ರಲ್ ಕೂಡ ಕನ್ವರ್ಜ್ ಆಗುತ್ತದೆ. ನಾವು ಇದನ್ನು ಹೊಂದಿರುವಾಗಲೆಲ್ಲ n 1ಕ್ಕೆ ಸಮಾನಕ್ಕಿಂತ ಹೆಚ್ಚಿನದು, ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ನಾವು ಈ ಒಮ್ಮುಖವನ್ನು ಸಂದರ್ಭಕ್ಕೆ ಸಮಾನಕ್ಕಿಂತ ಹೆಚ್ಚಿನದಕ್ಕೆ ಪಡೆದುಕೊಂಡಿದ್ದೇವೆ. ಈಗ ನಾವು ಎರಡನೇ ಸಂದರ್ಭವನ್ನು ಪರಿಗಣಿಸುತ್ತೇವೆ, ಅಂದರೆ n ಇದ್ದಾಗ 0ಯಿಂದ 1ಕ್ಕೆ ಶೂನ್ಯದ ನಡುವೆ ಇದೆ ಮತ್ತು 1. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಇಂಟಿಗ್ರಲ್ ಅನ್ನು ಹೊಂದಿದ್ದೇವೆ, ಆದ್ದರಿಂದ ಮತ್ತೆ ನಾವು 0ಯನ್ನು a ಮತ್ತು ಇನ್ಫಿನಿಟಿಗೆ ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಹಿಂದಿನ ಅಧ್ಯಯನವನ್ನು ಆಧರಿಸಿ ಮತ್ತೊಮ್ಮೆ ನಾವು ಇಲ್ಲಿ ಬಳಸಿದ ಅದೇ ವಾದವನ್ನು ನಾವು ಬಳಸಿದ ಅದೇ ಕಾರಣವನ್ನು ಕನ್ವರ್ಜ್ ಆಗುತ್ತದೆ. ನಾವು ಈ ಫಂಕ್ಷನ್ ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಮತ್ತೆ ಇಲ್ಲಿ n ನಡುವೆ ಇರುವಾಗ 0 ಮತ್ತು 1 ಅದೇ ಲಿಮಿಟ್ ಅನ್ನು ನಾವು 0ಯಾಗಿ ಪಡೆಯುತ್ತೇವೆ. ಮತ್ತು ಈ ಇಂಟಿಗ್ರಲ್ g ಕನ್ವರ್ಜ್ ಆಗಿರುವುದರಿಂದ ಇನ್ನೊಂದು ಕೂಡ ಸೇರುತ್ತದೆ, ಆದ್ದರಿಂದ ಆ ಸಂದರ್ಭದಲ್ಲಿ ಎರಡನೇ ಇಂಟಿಗ್ರಲ್ ಕನ್ವರ್ಜಸ್ಗಳು. ಮತ್ತು ಈಗ ನಾವು ಎರಡನೇ ಇಂಟಿಗ್ರಲ್ಗೆ ಪರಿಶೀಲಿಸುತ್ತೇವೆ, ಏಕೆಂದರೆ 0 ಮತ್ತು 1 ನಡುವೆ n ಇದ್ದಾಗ ಈ x ಪವರ್ ನೆಗೆಟಿವ್ ಆಗಿರುತ್ತದೆ, ಇದರಿಂದಾಗಿ x 0ಗೆ ಸಮೀಪಿಸುತ್ತಿದ್ದಾಗ ನಾವು ಅನ್ಬೌಂಡೆಡ್ ಫಂಕ್ಷನ್ ಅನ್ನು ಪಡೆಯುತ್ತಿದ್ದೇವೆ, ಇದರರ್ಥ ಇದು ಎರಡು ಇಂಪ್ರಾಪರ್ ಇಂಟಿಗ್ರಲ್ ಆಗಿದೆ. ಆದ್ದರಿಂದ ಇದರ ಕನ್ವರ್ಜೆನ್ಸ್ ಅನ್ನು ಪರಿಗಣಿಸಿ ನಾವು ಈ fx ಇಂಟಿಗ್ರಾಂಡ್ ಮತ್ತು ಅದೇ ಕಾರ್ಯವಿಧಾನವನ್ನು ತೆಗೆದುಕೊಳ್ಳಬಹುದು ಮತ್ತು g, ಏಕೆಂದರೆ ಈ ಫಂಕ್ಷನ್ ಅನ್ಬೌಂಡೆಡ್ನಿಂದಾಗಿ x ಪವರ್ n-a ಕಾರಣದಿಂದ ನಾವು ಈ g ನಿಖರವಾಗಿ x ಪವರ್ ಅನ್ನು ತೆಗೆದುಕೊಳ್ಳುತ್ತೇವೆ. ಮತ್ತು ನಾವು ಈ ಲಿಮಿಟ್ ಅನ್ನು x ಸಮೀಪಿಸುತ್ತಿರುವಂತೆ ತೆಗೆದುಕೊಂಡರೆ a x 0ಗೆ ಸಮೀಪಿಸುತ್ತಿರುವಾಗ, ವಾಸ್ತವವಾಗಿ ಅಲ್ಲ, ಏಕೆಂದರೆ ಇಲ್ಲಿ ಸಮಸ್ಯೆ ಇದೆ. ಯಾವಾಗ ಸಮೀಪಿಸುತ್ತಿದೆ ಶೂನ್ಯಕ್ಕೆ, ಆದ್ದರಿಂದ ಈ ಪವರ್ 0 x 0ಗೆ ಸಮೀಪಿಸಿದಾಗ, ಆದ್ದರಿಂದ x 0ಗೆ ಸಮೀಪಿಸುತ್ತದೆ, ಏಕೆಂದರೆ x 0ಗೆ ಸಮೀಪಿಸುತ್ತಿರುವಾಗ ಇಂಟಿಗ್ರಾಂಡ್ ಅನ್ಬೌಂಡೆಡ್ ಆಗುತ್ತದೆ, ಆದ್ದರಿಂದ ನಾವು x ಅನ್ನು 0ಗೆ ಸಮೀಪಿಸುತ್ತಿರುವಾಗ ಈ ಪವರ್ 0 ಮತ್ತು ಇದು 0ಗೆ ಸಮನಾಗಿರುವುದು ಆಗುತ್ತದೆ. ಆದ್ದರಿಂದ ಇದು ಇಲ್ಲಿ 1, ಈ ಲಿಮಿಟ್ 1 ಮತ್ತು ಅದು 0ಗೆ ಸಮನಾಗಿರುವುದಿಲ್ಲ. ಆದ್ದರಿಂದ ಇಲ್ಲಿ ಈ ಫಂಕ್ಷನ್ನ ನಡವಳಿಕೆಯು ಈ ಫಂಕ್ಷನ್ನ ನಡವಳಿಕೆಯಂತೆಯೇ ಇರುತ್ತದೆ. ಆದ್ದರಿಂದ ಈಗ ಈ ಫಂಕ್ಷನ್ 1 - n ಗಿಂತ ಹೆಚ್ಚು ಎಂದು ನಮಗೆ ತಿಳಿದಿದೆ, ಆದ್ದರಿಂದ ಈ g 0ಗೆ ಇಂಟಿಗ್ರಲ್ ಮತ್ತು ಇದು 0 ಮತ್ತು 1ರ ನಡುವೆ ಇರುವಾಗಲೆಲ್ಲಾ ಕನ್ವರ್ಜಸ್ ಆಗುತ್ತದೆ. ಈ ಇಂಟಿಗ್ರಲ್ ಕನ್ವರ್ಜ್ ಈ ಟೆಸ್ಟ್ ಇಂಟಿಗ್ರಲ್ ಅನ್ನು
ನಾವು ತಿಳಿದಿದ್ದೇವೆ ಮತ್ತು ಇದರ ಆಧಾರದ ಮೇಲೆ ನಮ್ಮ ಗಾಮಾ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ ಏಕೆಂದರೆ ಅವು ಈ ಇಂಟಿಗ್ರಲ್ ಆಗಿ ವರ್ತಿಸುತ್ತವೆ ಎಂದು ನಾವು ತೀರ್ಮಾನಿಸಬಹುದು. ಈ ಇಂಟಿಗ್ರಲ್ ಕನ್ವರ್ಜ್ ಆಗಿದ್ದರೆ ಈ ಲಿಮಿಟ್ ಇಲ್ಲಿ ಒಂದಾಗಿರುವ ಕಾರಣ ಈ ಪರಸ್ಪರ ಡೈವರ್ಜ್ ಅಲ್ಲಿ ಕೂಡ ಒಂದು ಡೈವರ್ಜ್ ಅಲ್ಲಿರಬಹುದು. ಆದ್ದರಿಂದ ಈ ಸಂದರ್ಭದಲ್ಲಿ ಈ n 0 ಮತ್ತು 1ರ ನಡುವೆ ಇದ್ದಾಗ ಈ ಇಂಟಿಗ್ರಲ್ ಮತ್ತೆ ಕನ್ವರ್ಜ್ ಆಗುತ್ತದೆ. ಈಗ ಮೂರನೇ ಸಂದರ್ಭ ನಾವು n 1ಕ್ಕೆ ಸಮನಾದಾಗ ಚರ್ಚಿಸುತ್ತೇವೆ. ಆದ್ದರಿಂದ n 0ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದು ಉಳಿದ ಸಂದರ್ಭ 3. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ 0ಯನ್ನು ಇನ್ಫಿನಿಟಿಗೆ ತೆಗೆದುಕೊಳ್ಳಬಹುದು e ಪವರ್ ಮೈನಸ್ x ಪವರ್ n ಮೈನಸ್ 1 dx. ಮತ್ತು ನಾವು ಈ 0ಯನ್ನು a ಮತ್ತು ಇದು a ಇಂದ ಇನ್ಫಿನಿಟಿಗೆ ಹೊಂದಿದ್ದೇವೆ. n ಆಫ್ ಈ ಕನ್ವರ್ಜೆನ್ಸ್ ಅನ್ನು ಪ್ರತ್ಯೇಕವಾಗಿ ಚರ್ಚಿಸುತ್ತೇವೆ. ನಾವು ಇನ್ಫಿನಿಟಿಗೆ ಬಂದಾಗ ನಾವು ಈಗಾಗಲೇ ನೋಡಿದ ಈ ಇಂಟಿಗ್ರಲ್ ಕನ್ವರ್ಜಸ್ಗಳು ಏಕೆಂದರೆ ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ. ಈಗ ಈ ಒಂದು fx e ಪವರ್ ಮೈನಸ್ x ಪವರ್ n ನಾವು ಈ ಫಂಕ್ಷನ್ ತೆಗೆದುಕೊಳ್ಳುತ್ತೇವೆ fx ಮತ್ತು g ನಾವು ಈ x ಪವರ್ n ಮೈನಸ್ 1ನ್ನು ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ n ನೆಗೆಟಿವ್ ಆಗಿದ್ದಾಗ ಇದು ಅನ್ಬೌಂಡೆಡ್ ಆಗುತ್ತಿದೆ ಮತ್ತು ಮತ್ತೊಮ್ಮೆ ನಾವು ಈ ಲಿಮಿಟ್ x ಅನ್ನು 0ಗೆ ಸಮೀಪಿಸುತ್ತಿದ್ದೇವೆ. ಆದ್ದರಿಂದ ನಾವು ಈ ಮಿತಿಯನ್ನು ತೆಗೆದುಕೊಂಡಾಗ x 0ಗೆ ತಲುಪುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೆ ನನಗೆ ಪಾಯಿಂಟ್ ಮಾಡಲು ಇಲ್ಲಿ ಸೂಚಿಸಿ ಇದು x 0ಗೆ ಸಮೀಪಿಸುತ್ತಿದೆ ಬಲ ಬದಿಯಿಂದ. ಮತ್ತು ಈ ಸಂದರ್ಭದಲ್ಲಿ ಸಹ ಈ ಪವರ್ 0ಯು 0ಗೆ ಸಮನಲ್ಲ. ಆದ್ದರಿಂದ ನಾವು ಮತ್ತೊಮ್ಮೆ ಅದೇ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಈ ವೇಳೆ ಇಂಟಿಗ್ರಲ್ g ಮೇಲೆ ಮತ್ತು ಈ ಇಂಟಿಗ್ರಲ್ ಇಲ್ಲಿ ಅವು ನಿಖರವಾಗಿ ಒಂದೇ ರೀತಿ ವರ್ತಿಸುತ್ತವೆ ಮತ್ತು ಅದನ್ನು ಇಲ್ಲಿ ನೋಡಬಹುದು. ಆದ್ದರಿಂದ ನಾವು ಈ 1 ಮೈನಸ್ n ಗಿಂತ ಹೆಚ್ಚಿನದನ್ನು ಹೊಂದಿದ್ದೇವೆ ಮತ್ತು ಈ ಇಂಟಿಗ್ರಲ್ ಡೈವರ್ಜಸ್ 0ಗೆ ಸಮನಾದಾಗ 0ಗೆ ಸಮನಾದಾಗ ಏಕೆಂದರೆ n 0ಗೆ ಸಮನಾಗಿರುತ್ತದೆ ನಾವು ಇದನ್ನು ಹೊಂದಿದ್ದೇವೆ ಇಂಟಿಗ್ರಲ್ 1 ಪ್ಲಸ್ ಏನೋ. ಆದ್ದರಿಂದ ಈ ಇಂಟಿಗ್ರಲ್ ಡೈವರ್ಜ್ ಆಗಿರುತ್ತದೆ ಏಕೆಂದರೆ ಈ ಇಂಟಿಗ್ರಲ್ 1 ಮೈನಸ್ n 1ಕ್ಕಿಂತ ಕಡಿಮೆ ಇರುವಾಗ ಒಮ್ಮುಖವಾಗುತ್ತದೆ. ಆದರೆ ಈ ಸಂದರ್ಭದಲ್ಲಿ ಇಲ್ಲಿ ಈ ಪವರ್ n ನೆಗೆಟಿವ್ ಆಗಿದ್ದಾಗ ಇದು 1ಕ್ಕೆ ಸಮನಾಗಿರುತ್ತದೆ ಮತ್ತು ಆ ಸಂದರ್ಭದಲ್ಲಿ ಈ ಇಂಟಿಗ್ರಲ್ ಡೈವರ್ಜ್ ಆಗಿರುತ್ತದೆ ಮತ್ತು ಆದ್ದರಿಂದ ಇಂಟಿಗ್ರಲ್ 0 ಯಿಂದ a ಕೂಡ ಡೈವರ್ಜ್ ಆಗುತ್ತದೆ. ಆದ್ದರಿಂದ ನಾವು ಈ ಗಾಮಾ n ಅನ್ನು ಹೊಂದಿದ್ದೇವೆ n 0ಗೆ ಸಮನಾದಾಗ ಅದು ಡೈವರ್ಜ್ ಅಲ್ಲಿದೆ. ಆದ್ದರಿಂದ ನಾವು n ಗೆ ಎಲ್ಲಾ ಸಾಧ್ಯತೆಗಳನ್ನು 0ಗೆ ಸಮನಾಗಿ ಮತ್ತು 0 ಮತ್ತು 1 ಮತ್ತು 1ಕ್ಕಿಂತ ಕಡಿಮೆ ಎಂದು ಪರಿಗಣಿಸಿದ್ದೇವೆ. ಆದ್ದರಿಂದ ಆ ಸಂದರ್ಭಗಳಲ್ಲಿ ಇಂಟಿಗ್ರಲ್ ಕನ್ವರ್ಜಸ್ಗಳನ್ನು ಹೊರತುಪಡಿಸಿ ಆದರೆ n 0ಗೆ ಸಮನಾಗಿರುತ್ತದೆ. ಈ ಇಂಟಿಗ್ರಲ್ ನಾವು ಇಲ್ಲಿ ವಿವರಿಸಿದ ಈ ಕಾರಣದಿಂದ ಭಿನ್ನವಾಗಿದೆ. ಮತ್ತು ಈಗ ಇದು ಕನ್ಕ್ಲೂಷನ್ ಆಗಿದೆ. ಆದ್ದರಿಂದ ಎರಡು ಇಂಟಿಗ್ರಲ್ಗಳು ಗಾಮಾ ಮತ್ತು ಬೀಟಾ ಅವು ಕನ್ವರ್ಜೆನ್ಸ್ ಸಮಸ್ಯೆಗಳನ್ನು ಹೊಂದಿರುತ್ತವೆ ಮತ್ತು ಇಲ್ಲಿ ಈ ಪವರ್ ಅನ್ನು ಆಧರಿಸಿರುತ್ತವೆ. ಆದ್ದರಿಂದ ಈ ಗಾಮಾ ಸಂದರ್ಭದಲ್ಲಿ n ಪಾಸಿಟಿವ್ ಆಗಿದ್ದಾಗ ಇದು ಕನ್ವರ್ಜೆನ್ಸ್ ಆಗುತ್ತದೆ ಮತ್ತು ಇನ್ನೊಂದು n ಪಾಸಿಟಿವ್ಗಾಗಿ ಸಹ ಇದು ಕನ್ವರ್ಜಸ್ ಆಗುತ್ತದೆ. ಆದ್ದರಿಂದ ನಾವು ಈ ಬೀಟಾ ಫಂಕ್ಷನ್ ಅನ್ನು ಹೊಂದಿದ್ದೇವೆ ಎಂದು ಕನ್ಕ್ಲೂಷನ್ಗೆ ಬರುತ್ತೇವೆ. ಇದು mn ಮತ್ತು ಎರಡೂ ಕಟ್ಟುನಿಟ್ಟಾಗಿ ಪಾಸಿಟಿವ್ ಆಗಿದ್ದರೆ ಅದು m ಮತ್ತು n ಆಗಿರುವಾಗ ಭಿನ್ನವಾಗುತ್ತದೆ 0ಗೆ ಸಮಾನಕ್ಕಿಂತ ಕಡಿಮೆ. ಮತ್ತು ಈ ಗಾಮಾ ಫಂಕ್ಷನ್ ಈ 0 ಯಿಂದ ಇನ್ಫಿನಿಟಿಗೆ ಪ್ರತಿ ಮೈನಸ್ x ಅನ್ನು ಹೊಂದಿರುತ್ತದೆ x ಪವರ್ n ಮೈನಸ್ 1. ಮತ್ತು ನಾವು ಇಲ್ಲಿ ಅದೇ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಅದು n ಗಿಂತ ಹೆಚ್ಚಿರುವಾಗ ಅದು ಒಮ್ಮುಖವಾಗುತ್ತದೆ 0 n ಸಮಾನಕ್ಕಿಂತ ಕಡಿಮೆ ಇರುವಾಗ ಡೈವರ್ಜ್ ಆಗುತ್ತದೆ 0. ಆದ್ದರಿಂದ ಮುಂದಿನ ಲೆಕ್ಚರ್ ಅಲ್ಲಿ ನಾವು ನೋಡುತ್ತೇವೆ ಸಹ ಈ ಬೀಟಾ ಮತ್ತು ಗಾಮಾ ಫಂಕ್ಷನ್ನ ಕೆಲವು ಉತ್ತಮ ಪ್ರಾಪರ್ಟೀಸ್ ಮೌಲ್ಯಮಾಪನವನ್ನು ನೋಡಿ ಇವುಗಳಲ್ಲಿ ಅಂತಹ ವಿಶೇಷ ಫಂಕ್ಷನ್ಗಳು. ಆದ್ದರಿಂದ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ಮತ್ತು ನಿಮಗೆ ಧನ್ಯವಾದಗಳು.